ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಬೆಟಮ್ಮಿ ಚಾಲೆಂಜ್ನ 9ನೇ ದಿನ. ಬೆಳಗ್ಗೆ ಎದ್ದು ಬಿಸಿನೀರು ಕುಡ್ಕೊಂಡು ಸಾಮಾನೆಲ್ಲ ಲೀಸ್ಟ್ ಮಾಡ್ತಾಯಿದ್ದೆ ಭೀಮ್ನ ಅಮಾವಾಸ್ಯೆಗೆ. ಬೇಗನೆ ಎದ್ದು ಅದಾದ ಸ್ವಲ್ಪ ನಂತರ ಲೇಟೇ ನಾನು ಆಗೋಯಿತು ವರ್ಕೌಟ್ ದಿನ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದು. ಮಾಡೋಷ್ಟರಲ್ಲಿ. ಸೊ ನಂದು ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಇವಾಗ ಮುಗ್ದಿದೆ. ನಾನು ಜಸ್ಟ್ ಅಡುಗೆ ಮಾಡಿಬಿಟ್ಟು ಮತ್ತಿನ್ನೊಂದು ಅರ್ಧ ಗಂಟೆ ಮಾಡಿ ಆಮೇಲೆ ನಾನು ಸ್ನಾನಕ್ಕೆ ಹೋಗೋದು. ಇಲ್ಲ ಅಂದರೆ ಲೇಟಾಗಿಬಿಡ್ತೀವಿ. ಇವತ್ತು ಪೂಜೆ ಇಲ್ಲ ಅಲ್ವಾ, ಸೊ ಹಂಗಾಗಿ ನಾನೇನು ಬರಿ ಮಾಡ್ತಾಯಿಲ್ಲ ಸ್ನಾನಕ್ಕೆ. ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದುಬಿಡ್ಬೇಕು. ಇವತ್ತು ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಉಪ್ಪು ಸಾಂಬಾರು ಮತ್ತು ಹೀರೆಕಾಯ್ದು ಪಲ್ಯ ಮಾಡೋಣ ಅಂತ. ನನ್ನ ಹಸ್ಬೆಂಡ್ ಇವಾಗ ಹೊರಗಡೆ ಹೋಗ್ತಾರೆ. ಅವರು ಎದ್ದು ಹೋಗೋಷ್ಟರಲ್ಲಿ ನಾನು ಅಡುಗೆ ಮಾಡಿಬಿಡ್ಬೇಕು. ನೆನ್ನೆ ಜಾಸ್ತಿ ಜಂಕ್ ಫುಡ್ ತಿಂದ್ಬಿಟ್ಟಿದ್ದೀನಿ ನಾನು ನೆನ್ನೆ. ಸೊ ಅದಕ್ಕೆ ಏನು ಗೊತ್ತಾ, ಎಷ್ಟು ತಿಂತೀವೋ ಅಷ್ಟು ಕರಗಿಸ್ಬೇಕು. ಸೂತ್ಕ ಅಂತ ಗೊತ್ತಾಯ್ತಲ್ವ, ಒಂದು 3 ದಿನ ಮಾಡೋದು ಬೇಡ, ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಭೀಮ್ನ ಅಮಾವಾಸ್ಯೆಗೆ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ರಿಂದ ಪೂಜೆ ಇನ್ನೂ ಇರಲಿಲ್ಲ. ಹಂಗಾಗಿ ಆರಾಮಾಗಿ ವರ್ಕೌಟ್ ಮುಗಿಸ್ಬಿಟ್ಟು ಈಗ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮೊದಲು ಜೀರಿಗೆ ನೀರೆಲ್ಲ ಕೊಟ್ಬಿಟ್ಟು ಆಮೇಲೆ ಇವಾಗ ನಾನಿಲ್ಲಿ ಹೀರೆಕಾಯಿ ಎಲ್ಲ ಹುರಿದಿಡ್ತಾ ಇದ್ದೀನಿ. ಅದಾದಮೇಲೆ ಕಟ್ ಮಾಡಿಕೊಂಡು ಪಲ್ಯಕ್ಕೆಲ್ಲ ರೆಡಿ ಮಾಡಬೇಕು. ಬೇಳೆ ಹಾಗೆ ನುಗ್ಗೆಕಾಯಿ ಉಪ್ಪು ಸಾಂಬಾರು ಮತ್ತು ಹೀರೆಕಾಯಿ ಪಲ್ಯ ಇವತ್ತು ನಾನು ಮಾಡ್ತಾ ಇರೋದು. ಅಡುಗೆ ಎಲ್ಲ ಮಾಡಿಕೊಟ್ಟು ನಾನು ಕೂಡ ಊಟ ಮಾಡಿಬಿಟ್ಟು ಒಂದಷ್ಟು ಹೊತ್ತು ಓದ್ಕೊಳ್ಳೋದಿತ್ತು, ಓದ್ಕೊಂಡೆ. ವಿಡಿಯೋ ಎಡಿಟಿಂಗ್ ಇತ್ತು, ಅದೂ ಮಾಡಿಕೊಂಡೆ. ಇದೆಲ್ಲ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡು ತೊಗೊಂಡು ಬಂದರು. ಏನೇನೋ ನಾನು ಲೀಸ್ಟ್ ಮಾಡಿಕೊಟ್ಟಿದ್ದೆ ಅದೆಲ್ಲನೂ ತೊಗೊಂಡು ಬಂದಿದ್ದರು ಇವತ್ತು. ಆಲ್ಮೋಸ್ಟ್ ಎಲ್ಲ ತೊಗೊಂಡು ಬಂದಿದ್ದರು, ಆದರೆ ಜೇನುತುಪ್ಪ ಒಂದು ಮರ್ತ್ಕೊಂಡು ಬಂದುಬಿಟ್ಟಿದ್ರು. ಇನ್ನೆಲ್ಲ ತೊಗೊಂಡು ಬಂದಿದ್ದರು. ಭೀಮ್ನ ಅಮಾವಾಸ್ಯೆಗೆ ಪೂಜೆ ಐಟಮ್ಸ್ ಥರ ಕೇಳಿದ್ದೆ. ಅಂದರೆ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಇತ್ತು, ಒಂದಷ್ಟು ಇರಲಿಲ್ಲ ಅಷ್ಟೇ. ರಂಗೋಲಿ ಇತ್ತು, ಬಟ್ ಎಕ್ಸ್ಟ್ರಾ ಇರಲಿ ಅಂತ ತರಿಸ್ದೆ, ಖಾಲಿ ಆಗಿಬಿಟ್ರೆ ಅಂತ. ದಾರ ಮಾಮೂಲಿ ವೃತ್ತದ ದಾರ ಮಾಡ್ಕೋಬೇಕಲ್ಲ, ಅದಕ್ಕೆ ಮತ್ತು ದೀಪಕ್ಕೂ ಆಗುತ್ತೆ, ಎಲೆ ಅಡಿಕೆ. ಹಾಗೆ ಇದು ಕಲ್ಸಕ್ಕರೆ, ಇದು ಗಣೇಶನ ಪ್ರಸಾದ ಎಲ್ಲ ಮಾಡಬೇಕಲ್ಲ, ಆ ಟೈಮಲ್ಲಿ ಯೂಸ್ ಮಾಡೋಣ ಅಂತ ತರಿಸ್ದೆ. ಇದು ಡ್ರೈ ಫ್ರೂಟ್ಸ್ ಕೂಡ ಗಣೇಶನಿಗೆ ಅಥವಾ ಏನಾದರೂ ಪ್ರಸಾದಕ್ಕೆಲ್ಲ ಯೂಸ್ ಮಾಡೋಣ. ನಾನು ಹೇಳ್ದೆ 50 ಗ್ರಾಮ್ 100 ಗ್ರಾಮ್ ಸಪ್ರೇಟ್ ತೊಗೊಂಡು ಬನ್ನಿ ಅಂತಂದರೆ ಅವ್ರು ನೋಡಿದ್ರೆ ಈ ಥರ ಮಿಕ್ಸ್ ತೊಗೊಂಡು ಬಂದುಬಿಟ್ಟಿದ್ದಾರೆ. ನಿಜ ಎಲ್ಲ ಈ ಥರ ಮಿಕ್ಸ್ ತೊಗೊಳ್ಳೋದು ಲಾಸು. ಇರಲಿ. ಮತ್ತು ಪೂಜೆಗೆ ಹಣ್ಗಳು ತರಿಸ್ದೆ, ಬಾಳೆಹಣ್ಣಿಲ್ಲೇ ಸಿಗುತ್ತೆ, ತರಿಸ್ತೀನಿ. ಅದರಲ್ಲಿ ಒಂದು ಜೇನುತುಪ್ಪ ಮಿಸ್ ಆಗಿದೆ. ಹಾಲು ಮೊಸರು ನಾಳೆಗೆ ತರಿಸ್ತೀನಿ, ಬಟ್ ಜೇನುತುಪ್ಪ ಒಂದು ಮಿಸ್ ಆಗಿದೆ. ಹಂಗೂ ಅದು ಮಿಸ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಇದಾದ ನಂತರ ನಾನೇನು ರೆಕಾರ್ಡ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಈ ದಿನದ್ದು ನಂದು ಇವತ್ತು ಕಂಪ್ಲೀಟಾಗಿ ಮುಗಿಸಿದ್ದೀನಿ. ನಾನೇನು ಅಂದ್ಕೊಂಡಿದ್ನೋ ಆ ಥರ ಇಟ್ಕೊಂಡಿದ್ದೀನಿ ಅಂತ. ಸೊ ಯಾಕಂದರೆ ನಂದು ಇವತ್ತು ಏನೂ ಮಿಸ್ ಆಗಿಲ್ಲ. 1 ಅವರ್ ಓದ್ಕೊಂಡೆ ಮತ್ತು ಎಕ್ಸಸೈಸ್ ಕೂಡ ಮಾಡಿದೆ. ಬೆಳಗ್ಗೆ ಬೇಗ ಕೂಡ ಎದ್ದಿದ್ದೆ. ಇದು 10ನೇ ದಿನ. ಸೊ 10ನೇ ದಿನ ಕೂಡ ನಾನು ಒಂದು 4:15ಗೆ ಎದ್ದಿದ್ದೆ. ಎದ್ಬಿಟ್ಟ ತಕ್ಷಣವೇ ನಾನು ರೆಗ್ಯುಲರ್ ವರ್ಕೌಟ್ ಕೂಡ ಮುಗಿಸ್ದೆ. ಒಂದು 0.5% ನಾನು ಬೆಟಮ್ಮಿ ಚಾಲೆಂಜ್ನ ಮುಗಿಸ್ದೆ ಅಂತಲೇ ಹೇಳ್ಬೋದು. ವರ್ಕೌಟ್ ಮತ್ತು ಬೆಳಗ್ಗೆ ಬೇಗ ಎದ್ದರೆ ನಂದು ಅಲ್ಲಿಗೆ ಒಂದಷ್ಟು ಮುಗಿಸಿದ್ದೀನಿ ಅಂತ. ಅದಾದಮೇಲೆ ಪೂಜೆ ಏನೂ ಇರಲಿಲ್ಲ ಅಲ್ವಾ, ಸೊ ಹಂಗೆ ಬಿಸಿನೀರು ಕುಡಿದ್ಬಿಟ್ಟು ಇವತ್ತು ನುಗ್ಗೆ ಹೂದು ಪಲ್ಯ ಮಾಡಬೇಕು ಅಂತಿತ್ತು. ಅದಕ್ಕೆ ಬಂದ್ವಿ ಕಿತ್ಕೊಳ್ಳೋಕ್ಕೆ ಅಂತ. ಹೂವೆಲ್ಲ ಉದುರೋಯ್ತಾ ಇದೆ. ಅದಕ್ಕೆ ಏನೋ ಮಾಡುವೆ ನೀನು, ಇದೇ ಮುಗ್ದೋಯ್ತು. ಹೂವೇ ಬೇಕಿತ್ತು ಕಣವ, ಒಂದೆರಡು ಕಿತ್ಕೊಳ್ಳಮ್ಮ ಅಂದ್ರೆ ಮುಗ್ದೆ ಹೋಯ್ತು. ನಾನು ಹಂಗೂ ಅಂದೆ, ಅದ್ರಲ್ಲಿ ಮಾಡ್ತೀನಿ ಕಣೆ, ಒಂದೊಂದೇ ಕಿತ್ಕೊತೀನಿ ಸಾಕು ಅಂದ್ರೆ, ಇಲ್ಲ ಈಗ ಎತ್ಕಬಾ ಎಲ್ಲಾನು ಕೀಳು ಅಂತ ಕೀಳಿಸ್ದೆ. ಇವತ್ತೆಂಥ ಎಡವಟ್ಟಾಗಿತ್ತಂದರೆ ಜಸ್ಟ್ ಮಿಸ್ಸು ನನ್ನ ಮೇಲೆ ಬಿದ್ದುಬಿಡೋದು. ಕುಡ್ಲೇನಾದರೂ ನನ್ನ ಮೇಲೆ ಬಿದ್ದಿದ್ರೆ ಕುಡ್ಲು ಇಲ್ಲ, ನಾನು ಏನಾದರೂ ಏಟಾಗಿರ್ತಿತ್ತು ಪಕ್ಕ. ಮತ್ತು ಮರ ಕೂಡ ಬೆಳೆಸ್ಬಿಟ್ರು ನನ್ನ ಹಸ್ಬೆಂಡು. ಒಂದು ಹೂ ಬಿಟ್ಟಿತ್ತು ಗೊತ್ತಾ, ಎಷ್ಟು ನುಗ್ಗೆಕಾಯಿ ಬಿಟ್ಟಿರೋದು ಎಲ್ಲ ಹೋಯ್ತು. ತುಂಬ ಬೇಜಾರಾಯ್ತು ನಮಗೆ. ಏನು ಮಾಡೋದು, ಆದರೂ ಏನು ಮಾಡೋಕ್ಕಾಗತ್ತೆ. ಸುಮಾರು ಒಂದು 3 ನುಗ್ಗೆ ಮರ ಇದೆ. ಅದರಲ್ಲಿ 2 ಚೆನ್ನಾಗಿದ್ವು, ಆ ಕಡೆ ಒಂದು ಕಾಣಿಸ್ತಾ ಇರ್ಬೋದು, ಅದೊಂದು. ಮತ್ತು ಈ ಕಡೆ ಇದೊಂದು ಚೆನ್ನಾಗಿತ್ತು, ಇನ್ನೊಂದು ಇನ್ನೂ ಚಿಗುರಿಲ್ಲ, ಅದು ಮಳೆಗೇ ಬಿದ್ದೋಗಿತ್ತು. ನುಗ್ಗೆ ಮರ ತುಂಬ ಡೆಲಿಕೇಟ್, ಅವು ತುಂಬ ಗಟ್ಟಿ ಇರಲ್ಲ ಮರಗಳು, ಬೇಗ ಬಿದ್ದೋಗುತ್ತವೆ. ಸೊ ಜಸ್ಟು ಫೋರ್ಸ್ಫುಲಿ ಎಳೆದ್ರು ಅಷ್ಟೇ ಬಿದ್ದೋಯ್ತು. ನಾವು ಜಸ್ಟ್ ಅದ್ರದ್ದು ಒಂದು ರೆಂಬೆನ ಬಗ್ಗಿಸ್ಬಿಟ್ಟು ಹೂ ಕಿತ್ಕೊಳ್ಳೋಣ ಅಂತ ಹೋಗಿದ್ದು. ಸೊ ಅದು ಈ ಥರ ಆಗೋಯ್ತು. ಎಲ್ಲ ಬಂದ್ಬಿಟ್ರು ಬಿದ್ದು ಸೌಂಡ್ಗೆ, ನಾವು ಹೊರ್ಚಾಡೋ ಸೌಂಡ್ಗೆ. ಒಂದಷ್ಟು ಜನ ಓಡಾಡ್ತಿದ್ದವರೆಲ್ಲ ಏನು ಮಾಡ್ತಿದ್ದಾರೋ ಅಂತ ಬಂದ್ಬಿಟ್ರು. ನೋಡ್ತಾಯಿದ್ರೆ ಹಿಂಗಾಯ್ತು ಅಂತ ಹೇಳ್ದು.
ಸೊ ಹೂವೆಲ್ಲ ಕಿತ್ಕೊಂಡು ಹೂವಿನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಇದು ತುಂಬ ಒಳ್ಳೆಯದಂತೆ, ನುಗ್ಗೆ ಸೊಪ್ಪಿಗಿಂತ ನುಗ್ಗೆ ಹೂವು ತುಂಬ ಒಳ್ಳೆಯದಂತೆ. ನಮ್ಮ ಅತ್ತೆ ಬಂದಾಗೆಲ್ಲ ಹೇಳ್ತಾನೆ ಇದ್ರು, ಕಿತ್ಕೊಂಡು ಮಾಡ್ಕೊಳ್ಳಿ, ಅಷ್ಟೊಂದು ಹೂವು ಬಿಟ್ಟಿದೆ ಅಂತ. ಅದಕ್ಕೆ ಹೋಗೇ ಇರಲಿಲ್ಲ ನಾವು. ಅಯ್ಯೋ ಕಿತ್ಕೊಂಡ್ರಾಯ್ತು ಅಂತ. ಇವತ್ತು ಹೋದ್ವಾ ಹಿಂಗೆ ಮಾಡ್ದು. ಬಾಪ ಹೂ ಕಿಲೋ ಅಂದರೆ ಹಿಂಗಂತೆ. ಹೂ ಕಿತ್ಕೊಡು, ಇದರಲ್ಲಿ ಎಲೆ ಬೇಡ ಅಂದರೆ ತಗೋ ಅಂತ ಕೊಡೋದು. ತಗೊಳ್ಳಿ ಈಗ ಕೊಡಿರಿ. ಹಂಗೆ ಕಿತ್ಕೊಡು. ನುಗ್ಗೆ ಸೊಪ್ಪಲ್ಲಿ ನುಗ್ಗೆ ಹೂವಲ್ಲಿ ಮೊಟ್ಟೆ ಉರಿತೀವಿ. ನುಗ್ಗೆ ಸೊಪ್ಪು ಅಂದು ನುಗ್ಗೆ ಸೊಪ್ಪು ಒಂದು ಫಸ್ಟ್ ಟೈಮ್ ನಾನು ಟೇಸ್ಟೇ ಮಾಡಿರಲಿಲ್ಲ. ನಾವು ನುಗ್ಗೆ ಸೊಪ್ಪು ಮಾಡ್ತಿದ್ವಿ. ನಮಗೆ ನುಗ್ಗೆ ಸೊಪ್ಪು ಏರಳವಾಗಿ ಸಿಗುತ್ತೆ. ತಿಂದು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಹಂಗಲ್ಲ, ಏನು ಗೊತ್ತಾ, ಮಾಡ್ದಾಗ ಯಾವಾಗ ಬೇಕಾದ್ರೂ ಸಿಗುತ್ತಲ್ವಾ, ಯಾವಾಗ ಬೇಕಾದ್ರೂ ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಮಾಡೋದೇ ಇಲ್ಲ. ಅಯ್ಯಯ್ಯೋ, ಈಗ ಬಾ, ನನ್ಗೇನೀಗ ವಾರದಲ್ಲಿ 6 ದಿನ ನುಗ್ಗೆ ಸೊಪ್ಪೆ ಮಾಡ್ಕೊಡ್ತೀನಿ ಬಾ. ಮತ್ತೆ ಹಂಗಂತೀಯ, ಈಗಲೂ ಹಂಗಂತೀಯ ಬೇಕಾರೆ. ಆಯ್ತು ಬಿಡು, ನಾಳೆ ಉಪ್ಸಾರು ಮಾಡೋಣ. ಮೊಬೈಲಲ್ಲಿ ಹೇಳೋದಕ್ಕೆ ಹಂಗೆ ಅಂತೀಯ. ನಾಳೆ ಉಪ್ಸಾರು ಮಾಡೋಣ. ಮಾಡು, ಉಪ್ಸಾರು ಬೇಡ ನನಗೆ. ಸೊಪ್ಪಲ್ಲಿ ಏನಾದ್ರು ಪಲ್ಯ ಅವು ಇವು ಮಾಡು. ಬೇಡ, ದಿನಾ ನುಗ್ಗೆ ಸೊಪ್ಪು ಪಲ್ಯ ಮಾಡ್ಕೊಡ್ತೀನಿ. ನೋಡ್ತೀನಿ ಎಷ್ಟು ದಿನ ಮಾಡ್ತೀಯ, ನಿನ್ಗೆ ಎಷ್ಟು ದಿನ ಆದದು ಅಂತ. ನಿನ್ನ ಕೈ ಚಾನ್ಸೇ ಇಲ್ಲ ನೀನು ದಿನ ಮಾಡೋಕ್ಕೆ. ಮನೆಗೆ ಹೋಗಿ ಹೂವೆಲ್ಲ ಇಟ್ಬಿಟ್ಟು ಡ್ರೆಸ್ ಇಸ್ಕೊಂಡು ಬರೋಕ್ಕೆ ಹೋಗಿ ಡ್ರೆಸ್ ಕೂಡ ಇಸ್ಕೊಂಡು ಬಂದೆ. ಆ ಕಲೆಕ್ಷನ್ ನಿಮ್ಗೆ ತೋರಿಸ್ತೀನಿ ಇವಾಗ. 1 ವರ್ಷದ ಹಿಂದೆ ಇಷ್ಟು ಡ್ರೆಸ್ ಕೊಟ್ಟಿದ್ದೆ, ಡ್ರೆಸ್ ಪೀಸ್ನ ಹೊಲ್ದು ಕೊಡಿ ಅಂತ. ಅವ್ರು ಇವಾಗ ಕೊಟ್ಟಿದ್ದಾರೆ. ಈ ಡ್ರೆಸ್ ಅಂತೂ ತುಂಬ ಓಲ್ಡ್ ಡ್ರೆಸ್ ಪೀಸ್ ಇದು. ನನ್ನ ತಂಗಿ ಈ ಮೊದಲನೇ ಸಾರಿ ಋತುಮತಿ ಆದಾಗ ಅವ್ರಿಗೆ ಹೊಸ್ಕೆ ಹಾಕ್ತಾರೆ ನೋಡಿ, ಆವಾಗ ಯಾರಾದರೂ ಬರೋರು ಮುಯಿ ಹಾಕ್ತಾರೆ ಗೊತ್ತಾ, ಡ್ರೆಸ್ ಪೀಸು ಅಥವಾ ಏನಾದ್ರು ತಟ್ಟೆ ತುಂಬೋದೇನಾದರೂ ಮಾಡ್ತಾರಲ್ಲ, ಆಗ ಆ ತಟ್ಟೆ ತುಂಬಿದಾಗ ಕೊಟ್ಟಿದ್ದಂಥ ಡ್ರೆಸ್ ಪೀಸ್ ಇದು. ಇದನ್ನ ಅವಳು ಇನ್ನೂ ಚಿಕ್ಕವಳಲ್ವ, ಆವಾಗ ಅವಳು ರೆಡಿ ಡ್ರೆಸ್ಸೇ ಆಗ್ತಾಯಿದ್ಲು ಆಲ್ಮೋಸ್ಟ್. ಅವಳು ಈ ಥರ ಎಲ್ಲ ಹೊಲ್ಸ್ಕೊಂಡು ಹಾಕೋತಿರ್ಲಿಲ್ಲ. ನಾನೇ ದೊಡ್ಡವಳಲ್ವ, ನಾನು ಹೊಲ್ಸ್ಕೊತೀನಿ ಬಿಡು ಅಂದ್ಬಿಟ್ಟು ಇಸ್ಕೊಂಡು ಬಂದಿದ್ನಾ. ಅದು ಹೊಲ್ಸೇ ಇರಲಿಲ್ಲ. ಅದನ್ನ ಹೊಲಿಯೋಕೆ ಕೊಟ್ಟು 1 ವರ್ಷ ಆಯಿತು. ಅದು ಆ ಹೊಸ್ಕೆ ಶಾಸ್ತ್ರ ಆಗಿ ಸುಮಾರು ವರ್ಷನೇ ಆಯಿತು. ಮತ್ತು ಇನ್ನೊಂದು ಡ್ರೆಸ್ಸು ಇದು. ಈ ಡ್ರೆಸ್ ಚೆನ್ನಾಗಿದೆ ಅಲ್ಲ, ಚೆನ್ನಾಗೂ ಹೊಲ್ದಿದ್ದಾರೆ, ನೋಡಿದ್ರೆ ಗೊತ್ತಾಗ್ತದೆ. ಬಟ್ ಈ ಡ್ರೆಸ್ಸು ಏನೋ ಎಡ್ವರ್ಟ್ ಮಾಡಿರಂಗೆ ಅವರು. ಇದು ಇನ್ನೂ ಉದ್ದ ಇತ್ತು ಆ್ಯಕ್ಚುಲಿ. ಬಿಡಿ, ಇನ್ನೂ ಉದ್ದ ಬಂದಿತ್ತಿದು. ಬಟ್ ಯಾಕೋ ಶಾರ್ಟ್ ಕೊಟ್ಟು ಏನೋ ಎಡವಟ್ಟು ಆಗೈತೆ. ಇದು ಇರಲಿ ಬಿಡಿ, ಏನು ಮಾಡೋದು. ಸದ್ಯ ಕೊಟ್ಟಿರೋದೇ ಹೆಚ್ಚು. ಏನು ಕೊಡ್ತಾರೋ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಇವಾಗ ಅಡುಗೆ ಮಾಡಬೇಕು. ಇವಾಗ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಯೂಸ್ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ, ಅದಕ್ಕೆ ಸಾಸಿವೆ, ಜೀರಿಗೆ 1 ಅರ್ಧ ಟೇಬಲ್ ಸ್ಪೂನ್, ಹಾಗೆ ಹಸಿರು ಮೆಣಸಿನ್ಕಾಯಿ 1 3, ಆನಂತರ 1 2 ಈರುಳ್ಳಿ, ಅದಾದಮೇಲೆ ತೊಳೆದು ಇಟ್ಕೊಂಡಿರುವಂಥ ನುಗ್ಗೆ ಹೂವು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಬಿಟ್ಟು ಮುಚ್ಚಳನ ಮುಚ್ಚಿ ಬೇಯಿಸಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಮತ್ತು ಆಗಾಗ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಂಡು ತೆಗೆಯೋದು, ಮತ್ತು ಇನ್ನೊಂದು ಸರಿ ತಿರ್ಬೋದು, ಹಿಂಗೆ ಮಾಡಿ ಬೇಯಿಸ್ಕೊಬೇಕು. ಚೆನ್ನಾಗಿ ಬೆಂದ ಮೇಲೆ, ಅದೆಲ್ಲ ಮೃದು ಆದಮೇಲೆ ಮೊಟ್ಟೆನ ಹಾಕೋಬೇಕು. ನಾನು ಇಲ್ಲಿ ಎಣ್ಣೆನ ತುಂಬ ಕಡಿಮೆ ಯೂಸ್ ಮಾಡಿದ್ದೀನಿ. ನೀವು ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಎಣ್ಣೆ ಜಾಸ್ತಿ ಹಾಕಿದ್ರೆ ಮೊಟ್ಟೆ ಎಲ್ಲ ಚೆನ್ನಾಗಿ ಹುರಿಬೋದು, ಇಲ್ಲಾಂದರೆ ಕೆಳಗೇ ಅಲ್ಲಲ್ಲಿ ಹಂಗೆ ಅಂಟ್ಕೊಂಡ್ಬಿಡುತ್ತೆ. ನಾನು ಎಣ್ಣೆ ಕಡಿಮೆನೇ ಯೂಸ್ ಮಾಡೋದ್ರಿಂದ ಕಡಿಮೆ ಯೂಸ್ ಮಾಡಿದ್ದೀನಿ. ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಸಮಯದಲ್ಲಿ ನೀವು ಉಪ್ಪನ್ನ ಚೆಕ್ ಮಾಡ್ಕೋಬೇಕು, ಅಂದರೆ ಟೇಸ್ಟ್ ಮಾಡಿ ಸಾಲ್ಟ್ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಅಡುಗೆ ಆದಮೇಲೆ ಊಟ ಮಾಡಿಕೊಂಡು ನಾನು ಸಂಜೆ 6 ಗಂಟೆಗೆ ವಿಡಿಯೋ ಶುರು ಮಾಡಿದ್ದೀನಿ. ಅದ್ರ ಮಧ್ಯೆ ಏನಾಯಿತು ಗೊತ್ತಾ, ನಿಜವಾಗ್ಲೂ ಇವತ್ತು ಒಂಥರ ನನಗೆ ಬ್ಯಾಡ್ ಡೇ. ನನ್ನ ಕೈ ನೋಡ್ತಿರ್ಬೋದು, ಅಲ್ಲಿ ಬಟ್ಟೆ ಕಟ್ಟಿದ್ದೀನಿ, ಅಂದರೆ ಪ್ಲಾಸ್ಟರ್ ಹಾಕಿದೆ, ಪ್ಲಾಸ್ಟರ್ನು ಬಿಚ್ಚಿಬಿಟ್ಟು ಬಟ್ಟೆ ಕಟ್ಟಿದ್ದೀನಿ. ಇವತ್ತೊಂಥರ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು, ಯಾಕಂದರೆ ಸ್ವಲ್ಪ ಹೆಲ್ತಲ್ಲೂ ವೇರಿಯೇಷನ್ ಆಗೋಯ್ತು ಇವತ್ತು. ಬೆಳಗ್ಗೆ ಪಲ್ಯ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿದ್ನಲ್ಲ, ನುಗ್ಗೆ ಸೊಪ್ಪಿನ ಪಲ್ಯ ಎಲ್ಲ ಮಾಡಿದ್ನಲ್ಲ, ಅದನ್ನು ತಿಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಎಡಿಟೆಲ್ಲ ಮಾಡ್ತಾಯಿದ್ದೆ ಅಷ್ಟೇ. ಅದಾದಮೇಲೆ ಒಂದು 12:30 ಅಷ್ಟರಲ್ಲಿ ಏನಾಯಿತು ಅಂದರೆ ಸ್ವಲ್ಪ ಹೊಟ್ಟೆ ಎಲ್ಲ ನೋವು ಬರೋದು, ಮತ್ತು ಏನೋ ಮೂಡ್ ಸ್ವಿಂಗ್ಸು, ಕೋಪ ಬರೋದು, ಏನೋ ಒಂಥರ, ಮತ್ತು ಈ ಥರ ಎಲ್ಲ ಆಯಿತು. ಮತ್ತು ಹೊಟ್ಟೆ ತುಂಬ ಕ್ಲೀನ್ ಆಯಿತು. ಹಂಗಂದರೆ ಏನು ಅಂತ ಗೊತ್ತಾಗುತ್ತೆ ನಿಮಗೆ.
ಆ ಥರ ಎಲ್ಲ ಆಗೋಯ್ತು. ಮೇ ಬಿ ಏನಾದರೂ ನುಗ್ಗೆಕಾಯ್ದು ಹೂವು ಇದೆಯಲ್ಲ ಅದು ತುಂಬ ಹೀಟ್ ಅನಿಸುತ್ತೆ, ಎಕ್ಸೆಸ್ ಆಫ್ ಹೀಟ್ ಏನೋ ಅದು ಆ ಥರ ವೇರಿಯೇಷನ್ ಆಯಿತು ಏನು ಒಂಥರ ಹೆಂಗಾಗೋಯ್ತು ಅಂದರೆ ಲಾಸ್ಟಲ್ಲಿ ಸಂಜೆ ಆಯ್ತಾ ಡಿಹೈಡ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಫುಲ್ಲು ತಲೆ ಎಲ್ಲ ಸುತ್ತುತ್ತಾ ಇದೆ ನನಗೆ. ಆಮೇಲೆ ನಾನು ಸ್ವಲ್ಪ ಹೊತ್ತು ಬಂದು ಕಾಲನ್ನ 90 ಡಿಗ್ರೀಸಲ್ಲಿ ಇಟ್ಬಿಟ್ಟು ಮಲ್ಕೋತಾರಲ್ಲ, ಗೋಡೆಗೆ ತಾಗಿಸ್ಕೊಂಡು ಆ ಥರ ಮಲ್ಕೊಂಡೆ. ಯಾಕಂದರೆ ಟೆಂಪ್ರವರಿಲಿ ಕೆಲವರಿಗೆ ಬಿ ಪಿ ಏನಾದ್ರು ವೇರಿಯೇಷನ್ ಆದರೆ, ಅಂದರೆ ಟೆಂಪ್ರವರಿಲಿ, ಪರ್ಮನೆಂಟ್ ಅಲ್ಲ. ಈಗ ಕೆಲವರಿಗೆ ಬಿ ಪಿ ವೇರಿಯೇಷನ್ ಇರುತ್ತೆ, ಅವ್ರು ಡಾಕ್ಟ್ರ್ ಹತ್ರನೇ ಹೋಗಬೇಕು. ಅಂದರೆ ಈಗ ಊಟ ತಿಂದಿಲ್ಲ ಆ ಥರ ಟೈಮಲ್ಲಿ, ಅಥವಾ ಸುಸ್ತಾಗಿದ್ದಾರೆ, ಆ ಥರ ಏನೋ ಒಂದು ರೆಗ್ಯುಲರ್ ರುಟೀನಲ್ಲಿ ಏನಾದರೂ ಸ್ವಲ್ಪ ಹಂಗಾದಾಗ ಆ ಥರ ಬಿ ಪಿ ಸರಿ ಆಗೋಕ್ಕೆ ಆ ಥರ ಒಂದು ಮೆಥಡ್ ಅನುಸರಿಸ್ತಾರೆ. ಸರಿ ಹೋಯ್ತು, ಚೆನ್ನಾಗಿ ನೀರು ಕುಡಿದೆ, ಸ್ವಲ್ಪ ಸರಿ ಹೋಯ್ತು. ಬಟ್ ಸ್ವಲ್ಪ ಸುಸ್ತೇ ಆಗಿಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡು ಬಿಟ್ಟೆ ನಾನು. ಹಾಗಾಗಿ ನಾನೇನು ಕೆಲಸ ಮಾಡ್ಕೊಳಕ್ಕಾಗಲಿಲ್ಲ. ಭೀಮ್ನ ಅಮಾವಾಸ್ಯೆಗೆ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು, ಅದು ಸರಿಯಾಗಿ ಮಾಡ್ಕೊಳಕ್ಕಾಗಲಿಲ್ಲ. 5:15ಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರಿಪ್ರೇಷನ್ ಮಾಡೋಕ್ಕೆ. ಯಾಕಂದರೆ ಅಷ್ಟೊತ್ತಿಗೆ ಸ್ವಲ್ಪ ಸರಿ ಹೋದೆ, ನೀರೆಲ್ಲ ಚೆನ್ನಾಗಿ ಕುಡಿದು ಸ್ವಲ್ಪ ಹೊತ್ತು ಇಷ್ಟೆಲ್ಲ ಮಾಡಿದ್ಮೇಲೆ ಸರಿ ಹೋದ್ನಲ್ಲ, ಆವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡೆ. ಈಗ 11:30 ಆಯಿತು ನಂದು ಪ್ರಿಪ್ರೇಷನ್ ಎಲ್ಲ ಮುಗಿಯೋದಕ್ಕೆ. ಕ್ಲೀನಿಂಗು, ಪೂಜೆ ಐಟಮ್ಸ್ ಎತ್ತಿಡೋದು, ಮತ್ತು ಅಡುಗೆಗೆಲ್ಲ ಪ್ರೀ ಪ್ಲ್ಯಾನ್ ಮಾಡೋದು, ಇದೆಲ್ಲ ಮಾಡೋಷ್ಟರಲ್ಲಿ ಟೈಮೇ ಆಗೋಯ್ತು. ಬನ್ನಿ ಏನೇನು ಮಾಡಿದ್ದೀನಿ ನಾನು ಪ್ರಿಪ್ರೇಷನ್ ತೋರಿಸ್ತೀನಿ. ಮತ್ತು ವ್ಲಾಗ್ನೂ ಕೂಡ ಎಂಡ್ ಮಾಡಬೇಕಲ್ವ ನಾನು ಇವತ್ತು, ಹಾಗಾಗಿ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಅದಕ್ಕೆ ಪಲ್ಯಕ್ಕೆ ಈ ಥರ ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಏನೇನು ಬೇಕು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಕಡುಬಿಗೆ, ಅಂದರೆ ಕಡುಬು ಮಾಡ್ತಾರಲ್ಲ, ಸ್ವೀಟ್ ಕಡುಬು ಮಾಡ್ತಾರಲ್ಲ, ಅದಕ್ಕೆ ಹಿಟ್ಟು ಅಂದರೆ ಅಕ್ಕಿನ ನೆನೆ ಹಾಕಿ ರುಬ್ಕೊಂಡಿದ್ದೀನಿ. ಮತ್ತು ಇದು ರಾಜ್ಮಾ ಚಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದು ರಸಮ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಹುರ್ಗಡ್ಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಬೈಂಡಿಂಗ್ಗೆ. ಸ್ವೀಟ್ ಕಡುಬು ಮಾಡ್ತೀನಲ್ಲ ಅದಕ್ಕೆ ಬೈಂಡಿಂಗ್ಗೆ. ಮತ್ತು ಇದು ಡ್ರೈ ಫ್ರೂಟ್ಸು ಸ್ವೀಟ್ ಕಡುಬಿಗೆ. ಕೊಬ್ಬರಿ ತೊಳೆದಿಟ್ಕೊಂಡಿದ್ದೀನಿ, ಇದು ಸ್ವೀಟ್ ಕಡುಬಿಗೆ. ಬೆಲ್ಲನ ಸಿರಪ್ ಮಾಡಿ ಇಟ್ಟಿರೋದು ಈಸಿ ಆಗಲಿ ಅಂತ, ಸಿರಪ್ ಮಾಡಿ ಸೋಸಿ ನೀಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆ ಪಲಾವ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಏನೇನು ಬೇಕು ಇಟ್ಕೊಂಡಿದ್ದೀನಿ. ಈರುಳ್ಳಿ ಯೂಸ್ ಮಾಡಲ್ಲ, ಈರುಳ್ಳಿ ಒಂದ್ಬಿಟ್ಟು ಬೇರೆದೆಲ್ಲ ಇಟ್ಕೊಂಡಿದ್ದೀನಿ. ರೆಡಿ ಆಯಿತು. ಇನ್ನು ಇಲ್ಲಿ ದೇವ್ರ ಪೂಜೆ ಸಾಮಾನಿಗೆ ಬರೋಣ. ಎಷ್ಟಾಗುತ್ತೋ ಅಷ್ಟು ಇಟ್ಕೊಂಡಿದ್ದೀನಿ. ಇದು ವ್ರತಕ್ಕೆ ದೀಪ, ವ್ರತ ಏನು ಮಾಡ್ತೀವಿಲ್ಲ, ಸ್ತಂಭ ನಿಲ್ಲಿಸ್ತೀವಲ್ಲ ಅದಕ್ಕೆ ದೀಪ, ಮತ್ತು ಅದ್ರ ಅಕ್ಕಪಕ್ಕ ಹಚ್ಚೋಕ್ಕೆ ಸಣ್ಣ ದೀಪ ಇಟ್ಕೊಂಡಿದ್ದೀನಿ, ಬೆಳ್ಳಿ ದೀಪ ಹಚ್ಚೋಣ ಅಂತ. ಮತ್ತು ಶಿವಲಿಂಗ, ಮತ್ತು ಬೆಳ್ಳಿದು ಶಿವಲಿಂಗ, ಮತ್ತು ಅದರದ್ದು ಒಂದು ಮಣೆ ಇಟ್ಕೊಂಡಿದ್ದೀನಿ ಅಭಿಷೇಕ ಮಾಡೋಕ್ಕೆ ಅಥವಾ ಏನಾದ್ರು ಬೇಕಾಗುತ್ತೆ ಅಂತ. ಮತ್ತು ಗೆಜ್ಜೆ ವಸ್ತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ದೀಪ ಹಚ್ಚೋಕ್ಕೆ ಬತ್ತಿ ಎತ್ತಿಟ್ಕೊಂಡಿದ್ದೀನಿ, ಎಣ್ಣೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಮನೆ ದೇವ್ರ ಪೂಜೆಗೆ ದೀಪ ಮತ್ತು ವಿಗ್ರಹಗಳು ಮತ್ತು ಕಳಸ ಎಲ್ಲ ಎತ್ತಿಟ್ಕೊಂಡಿದ್ದೀನಿ, ಬೆಳಗ್ಗೆಗೆಲ್ಲ ಮಾಡ್ಕೊತೀನಿ. ಮತ್ತು ಗೆಜ್ಜೆ ವಸ್ತ್ರ ನಾನೇ ಮನೇಲಿ ಮಾಡಿದೆ, ನಾನೇ ಮಾಡೋಣ ಅಂತ ಮಾಡಿದೆ, ಮನೇಲಿ ಮಾಡ್ಕೊಂಡಿದ್ದೀನಿ. ಮತ್ತು ವ್ರತದ ದಾರ ಕೂಡ ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಾಮೂಲಿ ಇದೆ, ಇನ್ನು ಎಲೆ ಅಡಿಕೆ ಎಲ್ಲ ಇಟ್ಕೊಂಡಿದ್ದೀನಿ, ಹಾಲು ಮೊಸರು ಇಟ್ಕೊಂಡಿದ್ದೀನಿ. ಮತ್ತು ಇದು ಹಳೇದು ಅರಿಶಿನ ಕುಂಕುಮ ಬಾಗಿಲಿಗೆ ಹಚ್ಚಿಡೋಕ್ಕೆ ಇಟ್ಟಿದ್ದೀನಿ. ಮತ್ತು ಇದು ಅಭಿಷೇಕ ಮಾಡೋಕ್ಕೆ ಬೇಕು ಅಂತ ಬಟ್ಲುಗಳು ಎತ್ತಿಟ್ಕೊಂಡಿದ್ದೀನಿ, ಜೇನುತುಪ್ಪ ಎತ್ತಿಟ್ಕೊಂಡಿದ್ದೀನಿ, ಗಂಧ ಕಡ್ಡಿ, ಕರ್ಪೂರ, ಇದು ನಾನು ಮುಟ್ಕೊಳ್ಳೋಕ್ಕೆ ಹೂವು ಎತ್ತಿಟ್ಕೊಂಡಿದ್ದೀನಿ, ಧೂಪದ ಬತ್ತಿ, ಮತ್ತು ಇದು ಹೊಸ ಅರಿಶಿನ ಕುಂಕುಮ, ಇದನ್ನೂ ಒಂದು ಹಾಕಿಟ್ಟಿದ್ದೀನಿ. ಇಷ್ಟು ಪೂಜಾ ಐಟಮ್ಸು. ಮತ್ತು ಹಾಲು ಮೊಸರು ಹೇಳಿದ್ನಲ್ಲ ಅಭಿಷೇಕ ಮಾಡೋಕ್ಕೆ ಅಂತ. ಇದೇನಂದರೆ ಏನಕ್ಕೆ ಈ ಥರ ಇಟ್ಟಿದ್ದೀನಿ ಅಂದರೆ, ಫ್ರಿಜ್ಜಲ್ಲಿ ಇಟ್ಟು ಬೆಳಗ್ಗೆ ಯೂಸ್ ಮಾಡಿದ್ರೆ ಫುಲ್ ತಣ್ಣಗಿರುತ್ತಲ್ವ, ಹಂಗಾಗಿ ಈ ಥರ ಒಂದು ಬೌಲ್ಗೆ ನೀರು ಹಾಕ್ಬಿಟ್ಟು ನೀರೊಳಗೆ ಇಟ್ಟಿದ್ದೀನಿ. ಮತ್ತು ಹಾಳಾಗೋದು ಇಲ್ಲ, ಮತ್ತು ಸ್ವಲ್ಪ ವಾಮ್ ಆಗೂ ಇರುತ್ತೆ, ಫುಲ್ ಕೋಲ್ಡ್ ಇರೋಲ್ಲ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಇನ್ನು ಹೂವು ಕೆಲವೊಂದಷ್ಟು ಫ್ರಿಜ್ಜಲ್ಲಿದೆ, ಕೆಲವೊಂದಷ್ಟು ಇಲ್ಲಿದೆ. ಇನ್ನೊಂದು ತಟ್ಟೆ, ಮಾಮೂಲಿ ಇದು ಆರತಿ ಪ್ಲೇಟು, ಇದೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಮತ್ತು ಇದೊಂದು ಬಟ್ಟೆ, ಮಡಿ ಬಟ್ಟೆ ಏನಾದರೂ ಒರ್ಸೋಕ್ಕೆ ದೇವ್ರ ಮನೆ ಹತ್ರ ನಾನು ಕೈ ಒರೆಸ್ಕೊಳ್ಳೋಕ್ಕೆ ಪೂಜೆ ಟೈಮಲ್ಲಿ ಅಂತ ಇಟ್ಕೊಂಡಿದ್ದೀನಿ. ಕಾಯಿ ಇಷ್ಟೇ, ಇನ್ನು ಬಾಳೆ ಎಲೆ ಪೂಜೆಗೆ ಇಷ್ಟೇ, ತುಂಬ ಸಿಂಪಲ್ಲಾಗಿ ಎತ್ತಿಟ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್.